ಹಲೋ ಹಾಯ್ ನಮಸ್ತೆ. ನೀವು ನೋಡ್ತಿದ್ರೆ ಮಿಸ್ಲಿ ತೊಡಪಿ ಚಾನಲ್. ನಾನು ನಿಮ್ಗೆ ಇವತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ವತಿಯಿಂದ ನೀಡ್ತಿರುವಂತಹ ಒಂದು ಪ್ರೋತ್ಸಾಹದ ಕುರಿತಾಗಿ ಒಂದು ಮಾಹಿತಿಯನ್ನು ನಿಮಗೆ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ನಾನು ಈ ಮುಂಚೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಲ್ಲಿ ಮಹಿಳಾ ಚಿಕಿತ್ಸೆ ಘಟಕ ಅಂತ ಒಂದು ಘಟಕ ಇತ್ತು. ಅದರಲ್ಲಿ ನಾನು ಸೋಷಿಯಲ್ ವರ್ಕರ್ ಮತ್ತು ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೆ 3 ವರ್ಷಗಳ ಕಾಲ. ಈಗ ಪ್ರೆಸೆಂಟ್ ನಾನು ಒಂದು NGOದಲ್ಲಿ ಕೋಆರ್ಡಿನೇಟರ್ ಆಗಿದ್ದೀನಿ. ನಾನು ಅಲ್ಲಿ ಫಸ್ಟ್ ವರ್ಕ್ ಮಾಡ್ಲಿಕ್ಕೆ ಹೋಗಿ ನನಗೆ ಅಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಲ್ಲಿ ಸಿಬ್ಬಂದಿಗಳ ಪರಿಚಯ ಇದ್ರು. ಹಾಗೆ ಅವರ ಹತ್ರ ನಾನು ಈ ಒಂದು ಸ್ಕಾಲರ್ಶಿಪ್ ಕುರಿತಾದ ಮಾಹಿತಿಯನ್ನು ತಕೊಂಡು ನಿಮ್ಗೆ ನಾನು ಇವಾಗ ವಿಡಿಯೋ ಮಾಡ್ತಿರುವಂತದ್ದು. ಇದು ಈ ಒಂದು ಸ್ಕಾಲರ್ಶಿಪ್ ಅಲ್ಲಿ ನಿಮ್ಮ ಒಂದು ಮಗುವಿಗೆ ಪ್ರತಿ ಒಂದು ತಿಂಗಳು 4,000 ರೂಪಾಯಿ ಅಂದ್ರೆ ವರ್ಷಕ್ಕೆ 48,000 ರೂಪಾಯಿ ನಿಮ್ಗೆ ಸಿಗುತ್ತೆ. ಹಾಗೇನೆ ಇದು 18 ವರ್ಷವರೆಗೆ ತುಂಬುವರೆಗೂ ಸಿಗ್ತದೆ. ಈಗ ಈ ಒಂದು ಸ್ಕಾಲರ್ಶಿಪ್ ಯಾರಿಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಿಮ್ಗೆ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ತಂದೆ ಇಲ್ಲದ ಮಕ್ಕಳು, ಅನಾಥ ಮಕ್ಕಳು, ತಾಯಿ ಡೈವರ್ಸ್ ಆಗಿದ್ರೆ, ಮತ್ತೆ ಕುಟುಂಬದಿಂದ ಪರಿತ್ಯಕ್ತಲಾಗಿದ್ರೆ, ಅಂದ್ರೆ ತಾಯಿ ಒಂದು ಮಗುವನ್ನ ಇಟ್ಕೊಂಡು ಬೇರೆ ಒಂದು ಬಾಡಿಗೆ ಮನೆ ಅಥವಾ ಇನ್ಯಾವುದೋ ಮನೆಯಲ್ಲಿ ಆತರ ವಾಸವಾಗಿದ್ರೆ, ಪೋಷಕರು ಮಾರಣಾಂತಿಕ ಕಾಯಿಲೆಯಲ್ಲಿದ್ರೆ ಅಂದ್ರೆ ಕ್ಯಾನ್ಸರ್, TB ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳು ಪೋಷಕರು ಬಳಲ್ತಿದ್ರೆ, ಪೋಷಕರು ಮಕ್ಕಳು ನೋಡಿಕೊಳ್ಳಲು ದೈಹಿಕವಾಗಿ ಅಸಮರ್ಥರಾಗಿದ್ರೆ, ಅಂದ್ರೆ ಒಂದು ವೇಳೆ ಈಗ ತಂದೆಗೋ ತಾಯಿಗೋ ಆಕ್ಸಿಡೆಂಟ್ ಆಗಿರುವಂತದ್ದು, ಇನ್ನೇನೋ ಒಂದು ಅಂಗವಿಕಲತೆ ಇರುವಂತದ್ದು, ಇಂಥದ್ದೆಲ್ಲ ಇದ್ರೆ ಅಂತಹ ಮಕ್ಕಳಿಗೆ, ಬೀದಿ ಮಕ್ಕಳು ಹೀಗೆ ನೀವು ನೋಡ್ತೀರಾ ನಿಮ್ಮ ಮನೆಯ ಆಚೆ ಪಾಚೆ ರಸ್ತೆಯಲ್ಲೆಲ್ಲ ಈ ಮಕ್ಕಳು ಬೀದಿಯಲ್ಲೆಲ್ಲ ಭಿಕ್ಷೆ ಬೇಡ್ತಾ ಇರ್ತಾರೆ, ಶಾಲೆಗೆ ಹೋಗುದಿಲ್ಲ. ಇಂಥ ಮಕ್ಕಳಿಗೆ ಬಾಲ ಭಿಕ್ಷುಕರು ಅಂತಂದ್ರೆ ಈಗ ನಾನು ಮೊದ್ಲೇ ಹೇಳಿದಾಗೆ ಭಿಕ್ಷುಕರು ಮಾತ್ರ ಅಲ್ಲ, ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಒಂದು ಗ್ರೂಪ್ ಆಗಿ ಭಿಕ್ಷೆ ಬೇಡ್ತಾ ಹೋಗ್ತಾ ಇರ್ತಾರೆ ರಸ್ತೆಯಲ್ಲೆಲ್ಲ, ಅಂತ ಮಕ್ಕಳು. ಮತ್ತೆ ಮನೆ ಇಲ್ಲದಂತವ್ರು, ಅಂದ್ರೆ ಮನೆ ಇಲ್ಲದವರು ಅಂತ ಏನಂತಂದ್ರೆ ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿರುವಂತಹ ಮಕ್ಕಳಿಗೆ, ಹಾಗೇನೆ ದೈಹಿಕವಾಗಿ ಅಂಗವಿಕಲತೆ ಉಳ್ಳಂತಹ ಸಂತ್ರಸ್ತೆ ಮಕ್ಕಳು ಅಂದ್ರೆ ಇರುವಂತಹ ಶೋಷಿತ ಮಕ್ಕಳು, ಶೋಷಣೆಗೆ ಒಳಗಾದಂತಹ ಮಕ್ಕಳು, ಇವರೆಲ್ಲ ಈ ಯೋಜನೆಯಲ್ಲಿ ಇವರಿಗೆಲ್ಲಾನು ಈ ಯೋಜನೆಯಲ್ಲಿ ಹಣ ಸಿಗ್ತದೆ. ಮುಂದೆ ನಾನು ನಿಮ್ಗೆ ಏನೆಲ್ಲ ದಾಖಲಾತಿಗಳು ಬೇಕಂತ ತಿಳಿಸ್ತಾ ಇದ್ದೀನಿ. ಈಗ ನಾನು ನಿಮ್ಗೆ ಏನ್ ದಾಖಲಾತಿ ಹೇಳ್ತಾ ಇದ್ದೀನಿ ನೋಡಿ, ಇದೆಲ್ಲ ನಿಮ್ಗೆ ಅನ್ವಯ ಆಗೋದಿಲ್ಲ. ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ನೀವು ಒಂದು ದಾಖಲಾತಿಗಳನ್ನು ಅವರಿಗೆ ನೀಡ್ಬೇಕಾಗ್ತದೆ. ನೋಡಿ, ಫಸ್ಟಿಗೆ ನೀವು ಮನವಿ ಅರ್ಜಿಯನ್ನು ಬರೀಬೇಕು. ಅದಕ್ಕೆ ಅಟ್ಯಾಚ್ಮೆಂಟ್ ಆಗಿ ನಾನು ಕೆಳಗೆ ಹೇಳುವಂತ ಎಲ್ಲ ಒಂದು ದಾಖಲಾತಿ ನೀಡ್ಬೇಕಾಗ್ತದೆ. ಮರಣ ಪ್ರಮಾಣ ಪತ್ರ, ತಂದೆ ಒಂದು ವೇಳೆ ಇಲ್ಲದ ಪಕ್ಷದಲ್ಲಿ, ವಿಚ್ಛೇದರಾಗಿದ್ರೆ ನ್ಯಾಯ ಆದೇಶ ಅಂದ್ರೆ ಡೈವರ್ಸ್ ಆಗಿದ್ರೆ ಅನೌನ್ಸ್ಮೆಂಟ್ ಕೊಡ್ಬೇಕು ನೀವು. ಕುಟುಂಬದಿಂದ ಪರಿತ್ಯಕ್ತ ಪ್ರಮಾಣ ಪತ್ರ ಅಂದ್ರೆ ಕುಟುಂಬದಿಂದ ಬೇರ್ಪಟ್ಟು ಬೇರೆ ಮನೆಯಲ್ಲಿ ವಾಸವಾಗಿದ್ರೆ ಆವಾಗ ನೀವು ಎಲ್ಲಿ ವಾಸವಾಗಿದ್ರೆ ಅದಕ್ಕೊಂದು ಸರ್ಟಿಫಿಕೇಟ್ ಕೊಡ್ಬೇಕು. ನೀವು ಮಾನಸಿಕ ಕಾಯಿಲೆಯಿಂದ ಬಳಲ್ತಿದ್ರೆ ದೈಹಿಕ ಪ್ರಮಾಣ ಪತ್ರ ಅಂದ್ರೆ ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ನೀವು ನೀಡುವಂತಹದ್ದು. ನೈಸರ್ಗಿಕ ವಿಕೋಪಕ್ಕೆ ಒಳಗಾಗಿದ್ರೆ ಸಕ್ಷಮ ಪ್ರಾಧಿಕಾರದಿಂದ ದೃಢೀಕರಣ ಪತ್ರ ಅಂದ್ರೆ ಈಗ ನಿಮ್ಮ ಮನೆ ಗಾಳಿಗ ಮಳೆಗ ಇನ್ನೇನೋ ಸಮಸ್ಯೆ ಆಗಿ ಬಿದ್ದಿರುವಂತಹದ್ದು, ಇನ್ನು ನೈಸರ್ಗಿಕವಾಗಿ ಏನಾದ್ರು ಸಮಸ್ಯೆ ಆಗಿ ಬಿದ್ದಂತ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಇಲಾಖೆಯಿಂದ ನೀವು ಪ್ರಮಾಣ ಪತ್ರ ತಗೊಂಡೋಗಿ ಅವರಿಗೆ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡುವಂತದ್ದು. ಮುಂದೇನಂತಂದ್ರೆ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರದಲ್ಲಿ ನೀವು ಗ್ರಾಮೀಣದಲ್ಲಿದ್ರೆ 72,000 ರೂಪಾಯಿ ಮೀರಿರಬಾರ್ದು. ಮತ್ತೆ ನಗರದಲ್ಲಿ ನೀವಿದ್ರೆ 96,000 ರೂಪಾಯಿ ಮೀರಿರಬಾರ್ದು. ನೆಕ್ಸ್ಟ್ ಇವಾಗ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ, ಸರ್ಟಿಫಿಕೇಟ್ ಗೊತ್ತಾಗುತ್ತಲ್ಲ ಶಾಲೆಯಲ್ಲಿ ಕೊಡುವಂತದ್ದು. ಇದು ನಿಮ್ಗೆ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ, ಮಗುವಿನ ಫೋಟೋ, ರೇಷನ್ ಕಾರ್ಡ್ ಜೆರಾಕ್ಸ್, ಮಗು ಮತ್ತು ಪೋಷಕರ ಆಧಾರ್ ಕಾರ್ಡ್ ಜೆರಾಕ್ಸ್, ಮಗುವಿನ ಬ್ಯಾಂಕ್ ಅಕೌಂಟ್, ಇದೆಲ್ಲ ನೀವು ಡಾಕ್ಯುಮೆಂಟ್ ಅನ್ನ ಮನವಿ ಅರ್ಜಿಗೆ ಅಟ್ಯಾಚ್ಮೆಂಟ್ ಮಾಡಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಕ್ಕೆ ತಗೊಂಡೋಗಿ ನೀವು ಕೈಯಲ್ಲಿ ಅರ್ಜಿಯನ್ನು ಕೊಡುವಂತದ್ದು. ಇದು ಆನ್ಲೈನ್ ಯಾವುದೋ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಆಗಲ್ಲ, ಆಫ್ಲೈನ್. ಹಾಗಾಗಿ ಮತ್ತೆ ನಿಮಗೆ ಕೊನೆಯದಾಗಿ ನಾನು ನಿಮ್ಗೆ ಇದು ಹೇಗೆ ಆಯ್ಕೆಯನ್ನು ಮಾಡ್ತಾರೆ ಇದ್ರಲ್ಲಿ ಅಂತ ತಿಳಿಸ್ತಾ ಇದ್ದೀನಿ. ನೀವೇನು ಅರ್ಜಿ ಕೊಟ್ಟು ಬಂದಿರ್ತೀರಲ್ಲ, ಆಫ್ಟರ್ ನೀವು ಅರ್ಜಿ ಕೊಟ್ಟ ಮೇಲೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಯವರು ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿಬಿಟ್ಟು ಪರಿಶೀಲನೆ ಮಾಡಿ ಅನಂತರ DC ಅವರ ಮೀಟಿಂಗ್ ಅಲ್ಲಿ ಫೈನಲೈಸ್ ಆಗಿ ನಿಮ್ಮ ಒಂದು ಮಗುವಿನ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಇದು ಇವತ್ತಿನ ವಿಡಿಯೋ. ನಿಮ್ಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಡೌಟ್ಸ್ ಇದ್ರೆ ನಂದು ಅಫಿಷಿಯಲ್ ಆಗಿರುವಂತಹ ವಾಟ್ಸ್ಆಪ್ ನಂಬರ್ ನಾನು ಇಲ್ಲಿ ಡಿಸ್ಪ್ಲೇ ಅಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಅದಕ್ಕೆ ಮೆಸೇಜ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. ಹೀಗೆ ಈ ವಿಡಿಯೋ ಇಷ್ಟ ಇದೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಇನ್ನಷ್ಟು ಮಾಹಿತಿ ನಿಮ್ಗೆ ತಿಳಿಸ್ತೀನಿ ಅಂತ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.